ವೀಕೆಂಡ್ ಬಂತು, ಮಡಿಕೇರಿ ಸೈಡ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಿಸ್ ಮಾಡದೆ ಇದೊಂದು ಜಾಗಕ್ಕೆ ಹೋಗಿ. ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಸೂಪರ್ ಆಗಿದೆ. ಬೈಕರ್ಸ್ಗಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಒಳ್ಳೆ ಆಫ್ ರೋಡ್ ಕೂಡ ಸಿಗುತ್ತೆ. ಸೊ ಆ ಪ್ಲೇಸು ಯಾವುದು ಅಂದರೆ ಮಂದಲ್ಪಟ್ಟಿ. ಬೈಕಲ್ಲಿ ಹೋಗ್ತಾ ಇದೆ ಅಂದರೆ ಎಸ್ಪೆಷಲಿ ಈ ಒಂದು ಜಾಗನ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ. ಒಳ್ಳೆ ವ್ಯೂ, ಆಫ್ ರೋಡು ಎಲ್ಲ ಸಿಗುತ್ತೆ ನಿಮಗೆ. ಮಂದಲ್ಪಟ್ಟಿ ಎಂಟ್ರೆನ್ಸು ಇಲ್ಲಿ 50 ರೂಪೀಸ್ ತೊಗೊಳ್ತಾರೆ. ಅಲ್ಲಿ ಅಮೌಂಟ್ ಪೇ ಮಾಡಿ ಮುಂದೆ ಬಂದರೆ ನಿಮಗೆ ಇನ್ನೊಂದು ಫಾರೆಸ್ಟ್ ಗೇಟ್ ಸಿಗುತ್ತೆ. ಅಲ್ಲಿ ಪರ್ ಬೈಕು ಅಥವಾ ಇಬ್ಬರಿದ್ದರೆ 60 ರೂಪೀಸ್ ಒಬ್ರಿಗೆ ತೊಗೊಳ್ತಾರೆ. ನೋಡಿ ಮುಂದೆ ನನ್ನ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ 60 ರೂಪೀಸ್ ಪೇ ಮಾಡಬೇಕು. ಅಬ್ಬಾ ನೋಡ್ರಿ, ಸ್ಟಾರ್ಟಿಂಗೆ ಎಂಥ ಆಫ್ ರೋಡ್ ಸಿಗ್ತಾ ಇದೆ ಅಂತಂದರೆ ಲಿಟ್ರಲಿ ಹೇಳ್ತೀನಿ, ಬೈಕರ್ಸ್ಗಳಿಗೆ ಸ್ವರ್ಗ ಅಂತ ಹೇಳ್ಬೋದು. ಒಳ್ಳೆ ಆಫ್ ರೋಡ್ ಎಂಜಾಯ್ ಮಾಡ್ತೀರಾ ಅದು ಸಿಗುತ್ತೆ. ಆ ಫೈನಲ್ ಡೆಸ್ಟಿನೇಷನ್ ರೀಚ್ ಆದರೆ ಅಲ್ಲಿ ಸಿಗೋ ಫಾಗ್, ಒಂದು ವ್ಯೂ ಇರುತ್ತಲ್ಲ, ಲಿಟ್ರಲಿ ಅಲ್ಟಿಮೇಟ್ ಪ್ಲೇಸ್ ಮಾತ್ರ. ಸೊ ಬಂದರೆ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಯಾವುದಿಲ್ಲ ಅಂತಂದರೂ ಈ ಮಂದಲ್ಪಟ್ಟಿನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಬೈಕರ್ಸ್ ಎಸ್ಪೆಷಲಿ. ನೋಡಿ, ಇನ್ನೂ ಫುಲ್ ರೀಚೇ ಆಗಿಲ್ಲ. ಎಷ್ಟು ಫಾಗ್ ಕಾಣಿಸ್ತಿದೆ ಅಂತಂದರೆ ಅಷ್ಟು ಫಾಗ್ ಕಾಣಿಸ್ತಾ ಇದೆ ನಮಗೆ. ಸ್ವರ್ಗ. ಅಷ್ಟಿಲ್ದಲೇ ನಮ್ಮ ಯೋಗರಾಜ್ ಭಟ್ರು ಇಲ್ಲಿ ಬಂದು ಮೂವಿ ಮಾಡಿಲ್ಲ. ಅಂಥ ಡಿಫಿಕಲ್ಟು ಗಾಡಿ ಓಡ್ಸೋಕ್ಕೆ ಆಗಲ್ಲ ಅಥವಾ ಕೆಳಗಡೆ ಟಚ್ ಆಗುತ್ತೆ ಅನ್ನೋ ಥರ ಜಾಗ ಏನಲ್ಲ. ಈಸಿಯಾಗಿ ಮೂವ್ ಆಗ್ಬೋದು. ಕಲ್ಲು ಹೊಡಿಯುತ್ತೆ ಮತ್ತೇನಾದರೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಆ್ಯಕ್ಚುಲಿ ನಾನು ಒಬ್ಬನೇ ಬಂದಿರೋದ್ರಿಂದ ನೋಡಿ ನನಗೆ ಈಸಿ ಇದೆ. ನೋಡ್ತಿರ್ಬೋದು, ಇನ್ನೂ ಈವನ್ ಅದು ಒಂದು ಎಂಟ್ರಿ ಗೇಟ್ ಸಿಗುತ್ತೆ, ಅಲ್ಲಿಗೂ ಬಂದಿಲ್ಲ. ಎಷ್ಟು ಫಾಗ್ ಕವರ್ ಆಗಿದೆ ಅಂತ. ಅರೌಂಡ್ ಇದು 10:30 ಟೈಮ್ ಆಗಿರೋದು. ಎಷ್ಟು ಫಾಗ್ ಕಾಣಿಸ್ತಿದೆ ನನಗೆ ಅಂದರೆ ಅಷ್ಟು ಫಾಗ್ ಇದೆ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಇದೇನೆ, ಪಾರ್ಕಿಂಗ್ ಪ್ಲೇಸ್ ಇದೇನೆ. ಇಲ್ಲಿಂದ ಒಂದು 500 ಸ್ಟೆಪ್ಸ್ ಅಷ್ಟು ವಾಕಿಂಗ್ ಮಾಡಿದ್ರೆ ನಮಗೆ ಟಾಪ್ ವ್ಯೂಗೆ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಎದುರುಗಡೆ ಇರೋರು ಕೂಡ ಕಾಣಲ್ಲ, ಅಷ್ಟು ಫಾಗು. ಇದಿಷ್ಟೇ ಅಲ್ಲ, ಮಡಿಕೇರಿಯಲ್ಲಿ ಇನ್ನೂ ನಿಮಗೆ ಕ್ರೌಡ್ ಜಾಸ್ತಿ ಇಲ್ಲದೆ ಇರೋವಂಥ ಪ್ಲೇಸ್ಗಳನ್ನ ತಿಳಿಸ್ತಾ ಇರ್ತೀನಿ. ಹಾಗೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಬೇರೆ ವೀಡಿಯೋಸ್ ಬೇಕಂತಂದರೆ ಸೊ ಬೇಗ ಪೋಸ್ಟ್ ಮಾಡ್ತೀನಿ.